ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ. ಇವತ್ತಿನ ವಿಷಯ ನಾನು ಯಾರು. ಯಾಕಂತೇಳಿದ್ರೆ ಪ್ರತಿಯೊಬ್ಬರಿಗೂ ಅವರವರ ಪೋಷಕರು ಹೆಸರಿಟ್ಟಿರ್ತಾರೆ. ಅದನ್ನು ಬರ್ತ್ ಸರ್ಟಿಫಿಕೇಟಿಗೆ ಬರೆಸ್ತೀವಿ, ಶಾಲೆಯಲ್ಲಿ ಬರೆಸ್ತೀವಿ, TCನಲ್ಲಿ ಬರೆಸ್ತೀವಿ, ಆಧಾರ್ ಕಾರ್ಡ್ ಆಗುತ್ತೆ, ವೋಟರ್ ಕಾರ್ಡ್ ಆಗುತ್ತೆ, ರೇಷನ್ ಕಾರ್ಡ್ ಆಗುತ್ತೆ. ಹೀಗೆ ಸರ್ಕಾರಿ ದಾಖಲೆಗಳಲ್ಲಿ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ತನಕ ನಮ್ಮ ಹೆಸರುಗಳನ್ನು ನಾವು ಹೇಳ್ತೀವಿ. ಅದೇ ಹೆಸರಿನಲ್ಲಿ ನಮ್ಮನ್ನು ಗುರುತು ಮಾಡ್ತೀವಿ. ಆದರೆ ಆ ಹೆಸರು ನಿಜಾನೋ ಅಥವಾ ನಾನು ಅನ್ನೋದು ಅದು ಕಾಲಾತೀತನ, ಇವೆಲ್ಲ ನೋಡಿದಾಗ ನಮಗೆ ಕೆಲವೊಂದು ಪ್ರಶ್ನೆಗಳಿಗೆ, ತರ್ಕಗಳಿಗೆ ಉತ್ತರಗಳು ಸಿಗದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕಾಲದ ಬಗ್ಗೆ ಹೇಳಿದ್ದಾರೆ. ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲವನ್ನು ನಿರ್ಧರಿಸುತ್ತದೆ. ಕಾಲ ಎಲ್ಲದನ್ನು ನಿರ್ಧರಿಸುತ್ತದೆ. ಕಾಲ ಇವತ್ತು ನಿನ್ನದು, ನಾಳೆ ಇನ್ಯಾರದ್ದು. ಹಾಗಾಗಿ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂಥೇಳಿ ಹೇಳುತ್ತಾ ನಾನು ಯಾರು ಅಂತ ನಾವು ಮಾತಾಡೋಣ. ಇವತ್ತು ಸರಿಯಾಗಿ ನಾವು ಯೋಚನೆ ಮಾಡಿದರೆ ನಾವು ಗುರುತು ಹಿಡಲಿಕ್ಕೋಸ್ಕರ, ಸಮಾಜದಲ್ಲಿ ಗುರುತಿಸ್ಲಿಕ್ಕೋಸ್ಕರ ಹೆಸರುಗಳನ್ನು, ನಾಮಕರಣಗಳನ್ನು ಮಾಡಿಕೊಂಡಿದ್ವಿ. ಆದರೆ ಇದ್ಯಾವುದೂ ಅಧಿಕೃತ ಅಲ್ಲ. ಇದೊಂದು ರಿಜಿಸ್ಟರ್ಡ್ ನಂಬರ್ ಇದ್ದಂಗೆ ಅಷ್ಟೇ, ಮತ್ತು ಬೇರೆ ಏನೂ ಇಲ್ಲ. ಇನ್ನು ನನಗೆ ನಾನೇ ಪ್ರಶ್ನೆ, ನಾನು ಯಾರು ಅಂತ. ಕೆಲವೊಮ್ಮೆ ಕೆಲವರು ಹೇಳ್ತಾರೆ ಉದ್ಯಮಿ ಇರ್ಬೋದೇನೋ, ಅದು ಗೊತ್ತಿಲ್ಲ. ರೈತ ಇರ್ಬೋದೇನೋ, ಸಾಹಿತಿಗಳ ಅಂತ ಹೇಳ್ತಾರೆ, ಕೆಲವೊಂದು ಸ್ವಲ್ಪ ಪುಸ್ತಕ ಇವೆಲ್ಲ ಬರೆದಿಕ್ಕೆ ಇರ್ಬೋದು, ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಇರ್ಬೋದು, ಫೋಟೋಗ್ರಾಫರ್ ಇರ್ಬೋದು, ಡಿಜಿಟಲ್ ಕ್ರಿಯೇಟರ್ ಇರ್ಬೋದು. ಆದರೆ ಅದು ಯಾವುದು ನಾನಲ್ಲ. ಹಾಗಾದರೆ ನಾನು ಯಾರು? ನಾನು ಒಬ್ಬ ಯಕಶ್ಚಿತ್ ಮನುಷ್ಯನೇ. ಕೆಲವು ಕಾಲಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ನಾವು ಇಂಪಾರ್ಟೆಂಟ್ ವ್ಯಕ್ತಿಗಳಾಗ್ಬಿಡ್ತೀವಿ. ಅಧಿಕಾರ ಇದ್ದಾಗ, ಹಣ ನಿಮ್ಮ ಕೈಯಲ್ಲಿದ್ದಾಗ, ನಿರ್ಧಾರ ತಗೊಳ್ಳುವಂಥ ಸಮಯ ನಿಮ್ಮದಾಗಿದ್ದಾಗ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ. ಕೆಲವರು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ತಾರೆ. ಹಾಗಾಗಿ ನನಗೆ ನಾನೇ ಅನಿಸ್ಕೊಳೋದು, ನಾನು ಯಾರೂ ಅಲ್ಲ, ನಾನು ಲೆಕ್ಕಕ್ಕೆ ಇಲ್ಲ, ಲೆಕ್ಕಕ್ಕಿದೆ ನಾನು ಅಂತ ನಾನು ಇಟ್ಕೊಂಡ್ರೆ ಅದು ನನ್ನ ಭ್ರಮೆ. ಹಾಗಾಗಿ 50ನೇ ವಯಸ್ಸಿಂದ ನನ್ನ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಪ್ರಾರಂಭ ಮಾಡಿಕೊಂಡಿದ್ದಾನೆ. ಹೇಗಂತೇಳಿದರೆ, ಸಾರ್ವಜನಿಕ ಜೀವನದಿಂದ ಹೊರಗೆ ಬಂದೆ, ಸಭೆ ಸಮಾರಂಭಗಳಿಗೆ ಹೋಗಲಿಲ್ಲ, ಜನರನ್ನು ಹೋಗಿ ಭೇಟಿ ಮಾಡೋದು ಅವನ್ನೆಲ್ಲ ಬಿಟ್ಟೆ. ಆಮೇಲೆ ನನ್ನ ಜೀವನಕ್ಕೆ ಒಂದು ಚೌಕಟ್ಟು ಹಾಕ್ಕೊಂಡೆ. ನನ್ನ ಆಹಾರ ಪದ್ಧತಿ ಹೀಗೆ ಇರಬೇಕು, ನನ್ನ ದೈನಂದಿನ ಜೀವನ ಹೀಗೆ ಇರಬೇಕು, ನನಗೆ ಇಷ್ಟು ಸಮಯ ನನ್ನ ಜೀವನದ್ದು, ನನ್ನ ವೈಯಕ್ತಿಕ ದೈಹಿಕ ಆರೋಗ್ಯಕ್ಕೋಸ್ಕರ, ಮಾನಸಿಕ ಆರೋಗ್ಯಕ್ಕೋಸ್ಕರ ಈ ಸಮಯ ನಿಗದಿ ಮಾಡಿಕೊಂಡೆ. ಆ ನಂತರದ ಸಮಯದಲ್ಲಿ ನನ್ನ ವ್ಯವಹಾರ ಮತ್ತು ಸಾರ್ವಜನಿಕ ಸಂಬಂಧಗಳನ್ನು ಇಟ್ಕೊಂಡೆ. ಇದರಿಂದ ಅನೇಕ
ಅನೇಕ ಅನುಕೂಲಗಳಾಯಿತು. ಉದಾಹರಣೆಗೆ ಸಾರ್ವಜನಿಕ ಜೀವನದಿಂದ ಎಷ್ಟು ಹೊರಗೆ ನಾನು ಅಂತ ಹೇಳಿದರೆ, ಇತ್ತೀಚೆಗೆ ನನಗೆ ಆಶ್ಚರ್ಯ ಆಗುತ್ತೆ. ನನ್ನ ಸಲೂನ್ ಕೆಲಸಗಳು ನಾನೇ ಮಾಡ್ಕೊಳ್ಳೋದು. ಇವತ್ತಿನ ಮುಖಕ್ಷೌರ, ಕಟಿಂಗ್ ಎಲ್ಲ ನಂದೇ. ಹೀಗಾಗಿ ನನ್ನ ಜೀವನದಲ್ಲಿ ಅನೇಕ ಆಚರಣೆಗಳನ್ನು ನಾನು ತಂದೆ. ಹಾಗಾಗಿ ಈಗಲೂ ನನಗೊಂದು ಪ್ರಶ್ನೆ, ನಾನು ಯಾರು ಅಂತೇಳಿದರೆ ನನಗೆ ಉತ್ತರ ಹೇಳೋಕ್ಕೆ ಮುಜುಗರ ಇದೆ. ಮತ್ತು ನನಗೆ ನಾನು ಯಾರು ಅಂತ ನನಗೆ ಗೊತ್ತೂ ಇಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೈಟ್ಸಿಗೆ ವಿದಾಯ ಹೇಳೋಣ. ನಮಸ್ಕಾರ.